ಅದ್ದೂರಿ ಕಾರ್ಯಕ್ರಮ ಓಕೆ ಮೇಡಮ್ ನಮ್ಗ ಅವ್ರಗ ಹೇಳಿ. ನೂರ 35ನೇ ಅಂಬೇಡ್ಕರ್ ಜಯಂತಿ ಏನೊಂದು 19ನೇ ತಾರೀಕು 14ನೇ ತಾರೀಕು ನಮ್ಮ KPCCಯಲ್ಲಿ ಬೆಂಗಳೂರು ಜಿಲ್ಲಾ SC ವಿಭಾಗಕ್ಕೆ ನಮಗೆ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದು DK ಶಿವಕುಮಾರ್ ಸಾಹೇಬರು. ಅದು ಅಚ್ಚುಕಟ್ಟಾಗಿ ಮುಗಿಸ್ತೀವಿ, ನಿಮಗೆಲ್ಲ ಗೊತ್ತಿರ್ತದೆ. ಈಗ ನಮ್ಮ ಕ್ಷೇತ್ರದಲ್ಲಿ ಇದು ವರ್ಷ ಮಾಡೋ ಕಾರ್ಯಕ್ರಮ, ಇದೇನು ಹೊಸದಾಗಿ ನಾವೇನು ಮಾಡ್ತಾ ಇಲ್ಲ. ನಾನು ಬೆಂಗಳೂರು ಜಿಲ್ಲಾ SC ವಿಭಾಗದ ಅಧ್ಯಕ್ಷನಾಗಿ ಸುಮಾರು ಒಂದು 3 ವರ್ಷ ಅವಧಿಯನ್ನು ನಾನು ಪೂರ್ಣಗೊಳಿಸಿದ್ದೀನಿ. ಈಗ ಒಂದು 10 ವರ್ಷದಿಂದ ಈ ಕಿಟ್ ಕೊಡೋ ಕಾರ್ಯಕ್ರಮ ಫಸ್ಟ್ ನಾವು 2016 ಸ್ಟಾರ್ಟ್ ಮಾಡಿದ್ದು. ಅವಾಗ ಒಂದು 500 ಕಿಟ್ ವಿತರಣೆ ಮಾಡಿದ್ವಿ. ಒಂದು ಓಕ್ಲಿಪುರ ಒಂದು ಸ್ಲಮ್ ಪ್ರದೇಶ ಇದೆ, ಅಲ್ಲಿಗೆ 500 ಕಿಟ್ ನಾವು ದಿನೇಶ್ ಗುಂಡೂರಾವ್ ಸಾಹೇಬ್ರು ವಿತರಣೆ ಮಾಡಿದ್ವಿ. ಆವಾಗ ದಿನೇಶ್ ಗುಂಡೂರಾವ್ ಸಾಹೇಬರು ನಮಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಇದನ್ನ. ಈಗ ನಾವು ಯಶಸ್ವಿಯಾಗಿ 10 ವರ್ಷ ಕಾಲ ಈಗ 5,000 ಜನ ಕುಟುಂಬಗಳಿಗೆ ನಾವು ವಿತರಣೆ ಮಾಡೋ ಅಷ್ಟು ನಮಗೆ ದಿನೇಶ್ ಗುಂಡೂರಾವ್ ಸಾಹೇಬರು ಶಕ್ತಿ ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ದಿನಾಚರಣೆ ಯಾವುದನ್ನೇ ಒಂದು ಅರ್ಥಪೂರ್ವಕ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಡವರುಗಳಿಗೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಮತ್ತೆ ದೀನ ದಲಿತರಿಗೆ ಎಲ್ಲರಿಗೂ ಯಾರೇ ಇರಲಿ, ಅವ್ರು ಯಾವ ಕಮ್ಯುನಿಟಿಯನ್ನೇ ಇರಲಿ, ಯಾರೇ ಇರಲಿ, ಅವ್ರು ಬಡವರಾಗಿದ್ರೆ ಇಲ್ಲ ಅವ್ರಿಗೆ ಈ ಥರ ಒಂದು ತೊಂದರೆಯಲ್ಲಿ ಇದ್ರೆ ನಾವು ಕಿಟ್ ವಿತರಣೆ ಮಾಡ್ತೀವಿ. ಈ ಸತಿ ಇನ್ನೂ ಒಂದು ಹೆಜ್ಜೆ ಏನಾಗಿದೆ ಅಂದರೆ, ಈ ಆಟೋ ಚಾಲಕರಿಗೆ ಅವ್ರಿಗೆಲ್ಲರಿಗೂ ಈ ಸತಿ ಬಂದ್ಬಿಟ್ಟು ಈ ಗ್ಯಾಸಿನ ಪರಿಸ್ಥಿತಿ ಮತ್ತೆ ಸಿಲಿಂಡ್ರು ಎಲ್ಲರಿಗೂ ಗೊತ್ತಿದೆ ಸಮಸ್ಯೆ. ಆ ಸಮಸ್ಯೆಯಿಂದ ಅವ್ರು ಭಾರಿ ಪರದಾಡ್ತಾ ಇದ್ದಾರೆ. ಯಾಕಂದರೆ ಗ್ಯಾಸ್ ಕ್ಯೂ ನಿಂತ್ಕೋಬೇಕಂದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ನಿಂತ್ಕೋಬೇಕು. ಆಟೋನವರು ಇವಾಗ ಯಾರೋ ಆಟೋಗೆ ಹೋಗಕ್ಕೆ ಆಗದೇ ಇರೋ ಪರಿಸ್ಥಿತಿ. ಅದಕ್ಕೋಸ್ಕರ 250 ಜನ ಆಟೋದವ್ರಿಗೆ ಫಸ್ಟ್ ಟೈಮ್ ನಾವು ಕರೆದು ಇವಾಗ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತೆ ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ದೊಡ್ಡ ನಮಗೆ ಒಂದು ಶಕ್ತಿ ತುಂಬಕ್ಕೆ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಬಂದಿದ್ರು. ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 2 ಅವರ್ ಇದ್ದು ನಮ್ಗೆಲ್ಲರಿಗೂ ಒಂದು ಶಕ್ತಿ ತುಂಬಿ ದಿನೇಶ್ ಗುಂಡೂರಾವ್ ಸಾಹೇಬ್ರ ಕೈ ಇನ್ನೂ ಬಲಪಡಿಸಿ ನಮ್ಮೆಲ್ಲರಿಗೂ ಒಟ್ಟಲ್ಲಿ ನಮ್ಮ ಗಾಂಧಿನಗರ ಕ್ಷೇತ್ರ ಇವತ್ತು ಭಾರಿ ಖುಷಿಯಾಗಿದ್ದೀವಿ. ಏನಂದರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು, ಸಮಾಜದವರು, ಡಾಕ್ಟರ್ G ಪರಮೇಶ್ವರ್ ಸಾಹೇಬರು ಬಂದಿರೋದು ನಮಗೆಲ್ಲ ಇನ್ನೂ ಶಕ್ತಿನೂ ತುಂಬಿದೆ, ಖುಷಿಯೂ ತಂದಿದೆ. ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ಗುಂಡೂರಾವ್ ಅವರು ಏನೊಂದು ಭಿನ್ನಾಭಿಪ್ರಾಯ ಯಾರ್ದು ಇರಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ಎಲ್ಲರ ಹತ್ರನೂ ಚೆನ್ನಾಗಿರೋ ಒಂದೇ ನಾಯಕರು ಯಾರ್ದಾರೆ ಇವತ್ತು ರಾಜ್ಯದಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು. ಇದುವರೆಗೆ ಯಾವ ಒಂದು ವಿಚಾರದಲ್ಲೂ ಹಂಗಂದ್ರೆ ಯಾವುದೋ ಒಂದು ಬೇರೆ ತರ ಯಾವುದೊಂದು ಇದ್ರಲ್ಲೂ ಅವರು ಯಾವ ನ್ಯೂಸಲ್ಲೂ ಬಂದಿಲ್ಲ, ತಪ್ಪಾಗಿ ನ್ಯೂಸಲ್ಲಿ ಅವ್ರು ಇಲ್ಲ, ಎಲ್ಲ ಒಳ್ಳೆ ನ್ಯೂಸಲ್ಲೇ ಇದ್ದಾರೆ. ಇಲ್ಲ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಅಂತ ಒಬ್ರು ಸಚಿವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ರಂದ್ರೆ ಅದು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಿಲ್ಲಾಧ್ಯಕ್ಷರೇ, ಒಳ ಮೀಸಲಾತಿ ಬಗ್ಗೆ ನಮ್ಮ ಅಭಿಪ್ರಾಯ, ಬಿಜೆಪಿ ಅವರು ಧಿಕ್ಕಾರ ಕೊಡ್ತಾರೆ ಕಾಂಗ್ರೆಸ್ ಬಗ್ಗೆ. ಇಲ್ಲ, ಅದು ಒಳ ಮೀಸಲಾತಿ ಪಾರ್ಲಿಮೆಂಟ್ ಅಲ್ಲಿ ಅದು ಯಾವಾಗ ಅದು ರದ್ದಾಗಿದೆಯೋ ಅದು ಮಹಿಳಾ ಬಗ್ಗೆ ಅವ್ರಿಗೆ ಈಗ ಮೊಸಳೆ ಕಣ್ಣೀರ್ ತರ ಅದು ನಾವು ಮಾಡುವಾಗ ನಮ್ಮ ರೂಲಿಂಗ್ ಇರುವಾಗ ಕೇಂದ್ರದಲ್ಲಿ ಅವರು ಅದನ್ನ ತಿರಸ್ಕರಿಸ್ಕೊಟ್ರು. ಇವಾಗ ಅವ್ರು ಬಂದ್ಬಿಟ್ಟು ಮೊಸಳೆ ಕಣ್ಣೀರ್ ಬಿಡ್ತಾರೆ ಅನ್ನೋದು ಅಷ್ಟೇ ಬಿಜೆಪಿನವರು. 31st ಅಂಬೇಡ್ಕರ್ ಜಯಂತಿ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ದಿನೇಶ್ ಗುಂಡೂರಾವ್ ಸಾಹೇಬರು ಹಾಗೂ ಪರಮೇಶ್ವರ್ ಸರ್ ಅವರು ಬಂದಿದ್ರು. ಇನ್ನು ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮೆಲ್ಲರೂ ಇನ್ನೂ ದಾರಿ ತೋರಿಸಿ. 10ನೇ ವರ್ಷ ಇದು ಯಶಸ್ವಿಯಾಗಿ 10ನೇ ವರ್ಷ 5,000 ಜನಕ್ಕೆ ಕಿಟ್ ಕೊಟ್ಟಿದ್ದೀವಿ. ಇದು 10ನೇ ವರ್ಷ ಯಶಸ್ವಿಯಾಗಿ ನಡೆದಿದೆ. ಕೊರೋನಾದಲ್ಲೂ ಕೂಡ ಈ ರೀತಿ ಒಂದು ಸಹಾಯ ಮಾಡಿದ್ರಿ, ಈಗಲೂ ಕೂಡ ಮಾಡ್ತಾ ಇದ್ದೀರಾ, ಏನ್ ಮೇಡಮ್ ಇದು GBA ಚುನಾವಣೆ ಇಂದಲೇ ಮಾಡ್ತಾ ಇದ್ದೀರಾ ಅಂತ ಅಭಿಪ್ರಾಯ? ಇಲ್ಲ, ನಾವು ಸುಮಾರು ವರ್ಷದಿಂದ ಮಾಡ್ತಿದ್ದೀವಿ. ಆದ್ರೆ ಹಿಂದೆ ಏನೋ ಒಂದು ಇದು ಇಲ್ಲ, ಮೋಟಿವೇಶನ್ ಇಲ್ಲ. ದಿನೇಶ್ ಗುಂಡೂರಾವ್ ಸರ್ ಹೆಲ್ಪ್ ಮಾಡ್ತಿದ್ದಾರೆ, ಅವ್ರ ಮೂಲಕ ನಾವಿಲ್ಲಿ ಮೇಡಮ್. GBA ಕೂಡ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ, ತಾವು ಕೂಡ ಯಾವ ಸಿದ್ಧತೆ ನಡೀತಿದೆ, ಶೀಘ್ರದಲ್ಲಿ ತಿಳಿಸ್ತೀವಿ.